ರಾತ್ರಿ 11 ಗಂಟೆ. ಬೆಂಗಳೂರು ನಗರದ ದೊಡ್ಡ ಫ್ಲೈಓವರ್ ಕೆಳಗೆ ಒಂದು ಚಿಕ್ಕ ಚಹಾ ಅಂಗಡಿ ಮಾತ್ರ ಇನ್ನೂ ತೆರೆದಿತ್ತು. ಅಂಗಡಿಯ ಮುಂದೆ ಮಳೆಯ ನೀರು ನಿಧಾನವಾಗಿ ಹರಿಯುತ್ತಿತ್ತು. ಅಲ್ಲಿ ಒಂದು ಮೂಲೆಯಲ್ಲಿ ಕುಳಿತಿದ್ದನು ನಿರಂಜನ್. ಕಣ್ಣಲ್ಲಿ ಸೋಲು, ಮನಸ್ಸಿನಲ್ಲಿ ಗೊಂದಲ, ಜೀವನದ ಮೇಲೆ ಬೇಸರ. ಅವನ ಕೈಯಲ್ಲಿ ಒಂದು ರೆಸಿಗ್ನೇಷನ್ ಲೆಟರ್ ಮಡಚಿಕೊಂಡಿತ್ತು. ನಿರಂಜನ್ ಬಾಲ್ಯದಿಂದಲೇ ದೊಡ್ಡ ಕನಸುಗಳ ಹುಡುಗ. ಒಂದು ದಿನ ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ, ಅಪ್ಪ ಅಮ್ಮನ ಜೀವನ ಬದಲಿಸ್ತೇನೆ, ಅವನು ಸದಾ ಹೀಗೆ ಹೇಳುತ್ತಿದ್ದ. ಆದರೆ ಜೀವನ ಅವನು ಯೋಚಿಸಿದಷ್ಟು ಸುಲಭವಾಗಿರಲಿಲ್ಲ. ಅವನ ಸ್ಟಾರ್ಟಪ್ 3 ಬಾರಿ ಫೇಲ್ ಆಯಿತು. ಸ್ನೇಹಿತರು ದೂರಾದರು, ಸಾಲಗಳು ಹೆಚ್ಚಾದವು. ಎಲ್ಲಕ್ಕಿಂತ ನೋವಾಗಿದ್ದು ಜನರ ಮಾತು. ಅವನಿಂದ ಏನೂ ಆಗಲ್ಲ, ತುಂಬ ಕನಸು ಕಾಣುವವನ ಅಂತಿಮ ಇದೆ. ಈ ಮಾತುಗಳು ನಿಧಾನವಾಗಿ ಅವನ ಆತ್ಮವಿಶ್ವಾಸವನ್ನ ಕೊಲ್ಲುತ್ತಿದ್ದವು. ಆ ರಾತ್ರಿ ಅವನು ನಿರ್ಧರಿಸಿದ್ದ, ಇನ್ಸಾಕು, ಕನಸುಗಳನ್ನೇ ಬಿಡಬೇಕು. ಅವನು ಚಹಾ ಆರ್ಡರ್ ಮಾಡಿದ. ಅಂಗಡಿಯ ಮಾಲೀಕ ಸುಮಾರು 65 ವರ್ಷದ ವೃದ್ಧ. ಬಿಳಿ ಕೂದಲು, ಸರಳ ಬಟ್ಟೆ, ಆದರೆ ಮುಖದಲ್ಲಿ ವಿಶೇಷವಾದ ಶಾಂತಿ. ಅವರು ಚಹಾ ಕೊಡುತ್ತಾ ಕೇಳಿದ್ರು, ತುಂಬ ಸೋತವ್ರ ಕಾಣ್ತೀಯಲ್ಲ ಮಗ. ನಿರಂಜನ್ ಬೇಸರದಿಂದ ನಕ್ಕ. ಸೋಲು ನನ್ನ ನೆರಳು ಆಗ್ಬಿಟ್ಟಿದೆ ತಾತ. ವೃದ್ಧ ಮೌನವಾಗಿ ಅವನ ಎದುರು ಕೂತ್ರು. ಒಂದು ಕತೆ ಕೇಳ್ತೀಯಾ? ನಿರಂಜನ್ ನಿರಾಸೆಯಿಂದ ತಲೆ ಆಡಿಸಿದ. ವೃದ್ಧ ತಮ್ಮ ಕೈಯಿಂದ ಹಳೆಯ ಗಡಿಯಾರವೊಂದನ್ನು ತೆಗೆದರು. ಆ ಗಡಿಯಾರ ಸಂಪೂರ್ಣ ಒಡೆದಿತ್ತು, ಗಾಜು ಒಡೆದಿತ್ತು, ಮುಳ್ಳು ನಿಂತಿದ್ದವು. ಇದು ನನ್ನ ಜೀವನ ಬದಲಿಸಿದ ಗಡಿಯಾರ ಎಂದರು. ನಿರಂಜನ್ ಆಶ್ಚರ್ಯದಿಂದ ನೋಡಿದ. ಒಡೆದ ಗಡಿಯಾರ ಜೀವನ ಹೇಗೆ ಬದಲಿಸ್ತು? ವೃದ್ಧ ಸಣ್ಣ ನಗು ನಕ್ಕರು. 40 ವರ್ಷ ಹಿಂದೆ ನಾನು ಕೂಡ ನಿನ್ನ ಹಾಗೆ ಸೋತಿದ್ದೆ. ಅವರು ಪ್ರಾರಂಭಿಸಿದರು. ನನ್ನ ಬಳಿ ಕೆಲಸ ಇರಲಿಲ್ಲ, ಮನೆ ಇರಲಿಲ್ಲ, ಊಟಕ್ಕೂ ಹಣ ಇರಲಿಲ್ಲ. ಒಂದು ದಿನ ರೈಲ್ವೆ ಸ್ಟೇಷನ್ನಲ್ಲಿ ಕುಳಿತಿದ್ದೆ. ಬದುಕೇ ಮುಗಿದಂತಾಗಿತ್ತು. ಆಗ ನನ್ನ ಹತ್ತಿರ ಒಬ್ಬ ವೃದ್ಧರು ಬಂದರು. ಅವರು ಈ ಗಡಿಯಾರ ಕೊಟ್ಟು ಹೇಳಿದರು, ಇದು ಈಗ ಕೆಲಸ ಮಾಡುವುದಿಲ್ಲ, ಆದರೆ ದಿನಕ್ಕೆ 2 ಸಲ ಸರಿಯಾದ ಸಮಯ ತೋರಿಸುತ್ತದೆ. ಒಡೆದ ಗಡಿಯಾರಕ್ಕೂ ಮೌಲ್ಯ ಇದೆ ಅಂದ್ರೆ ನಿನಗೇಕಿಲ್ಲ? ನಿರಂಜನ್ ಮೌನವಾಗಿ ಕೇಳುತ್ತಿದ್ದ. ವೃದ್ಧರು ಮುಂದುವರಿಸಿದ್ರು, ಆ ಮಾತು ನನ್ನ ಜೀವನ ಬದಲಿಸಿತು. ನಾನು ಅರಿತುಕೊಂಡೆ, ಸೋತಿರುವುದು ಅಂದರೆ ಮುಗಿದಿಲ್ಲ, ಅದು ಇನ್ನೂ ಪ್ರಯತ್ನಿಸಬೇಕೆಂಬ ಸೂಚನೆ. ಆ ದಿನದಿಂದ ಸಣ್ಣ ಚಹಾ ಅಂಗಡಿ ಶುರು ಮಾಡಿದೆ. ಅವರು ಅಂಗಡಿಯ ಸುತ್ತ ನೋಡಿದ್ರು. ಇವತ್ತು ಈ ಅಂಗಡಿಯಿಂದ ನನ್ನ ಮಕ್ಕಳು ಓದಿದ್ದಾರೆ, ಮನೆ ಕಟ್ಟಿದ್ದೇನೆ, ಹಲವರ ಹೊಟ್ಟೆ ತುಂಬಿಸಿದ್ದೇನೆ. ಅವರು ನಿರಂಜನ್ ಕಣ್ಣಲ್ಲಿ ನೋಡಿದ್ರು. ಹೇಳು ಮಗ, ನೀನು ನಿಜವಾಗಿಯೂ ಸೋತಿದ್ದೀಯಾ ಅಥವಾ ಮಧ್ಯದಲ್ಲೇ ನಿಂತಿದ್ದೀಯಾ? ಆ ಪ್ರಶ್ನೆ ನಿರಂಜನ್ ಅಂತರಾತ್ಮವನ್ನು ಪ್ರಶ್ನಿಸಿತು. ಮಳೆ ಇನ್ನೂ ಸುರಿಯುತ್ತಿತ್ತು, ಆದರೆ ಅವನೊಳಗಿನ ಮೌನ ಬದಲಾಗತೊಡಗಿತ್ತು. ಅವನು ನಿಧಾನವಾಗಿ ಕೇಳಿದೆ, ಆದರೆ ಜನ ನಗ್ತಾರೆ ತಾತ. ವೃದ್ಧ ನಕ್ಕರು. ಜನರು ಸೂರ್ಯೋದಯ ಆಗುವುದಕ್ಕೂ ಮುಂಚೆ ಕತ್ತಲನ್ನೇ ನೋಡ್ತಾರೆ ಮಗ, ಆದರೆ ಸೂರ್ಯನಿಗೆ ತನ್ನ ಸಮಯ ಗೊತ್ತು. ಆ ರಾತ್ರಿ ನಿರಂಜನ್ ಮನೆಗೆ ಹೋದ. ಅವನ ಲ್ಯಾಪ್ಟಾಪ್ ಮುಂದೆ ರೆಸಿಗ್ನೇಷನ್ ಲೆಟರ್ ಇತ್ತು. ಅವನು ಅದನ್ನ ಕೆಲ ಕ್ಷಣ ನೋಡಿದ. ಆಮೇಲೆ ನಿಧಾನವಾಗಿ ಪೇಪರ್ ಹರಿದು ಹಾಕಿದ. ಅವನ ಕಣ್ಣುಗಳಲ್ಲಿ ಮತ್ತೆ ಒಂದು ಮಿಂಚು ಕಾಣಿಸ್ತು. ಮುಂದಿನ ದಿನದಿಂದ ಅವನು ಹೊಸದಾಗಿ ಶುರು ಮಾಡಿದ. ಈ ಬಾರಿ ದೊಡ್ಡ ಗೆಲುವಿಗಾಗಿ ಅಲ್ಲ, ತನ್ನ ಕನಸಿಗಾಗಿ. ಅವನು ಸಣ್ಣ ಫ್ರೀಲ್ಯಾನ್ಸ್ ಕೆಲಸ ಮಾಡತೊಡಗಿದ. ರಾತ್ರಿ ನಿದ್ರೆ ಬಿಟ್ಟು ಕೆಲಸ ಮಾಡಿದ. ಜನರ ಮಾತು ನಿರ್ಲಕ್ಷಿಸಿದ. ಪ್ರತಿ ಬಾರಿ ಬೇಸರವಾದಾಗ ಅವನಿಗೆ ಆ ಒಡೆದ ಗಡಿಯಾರ ನೆನಪಾಗುತ್ತಿತ್ತು. ಒಡೆದ ಗಡಿಯಾರಕ್ಕೂ ಮೌಲ್ಯ ಇದೆ. ತಿಂಗಳುಗಳು ಕಳೆದವು. ಒಂದು ದಿನ ಅವನ ಆಪ್ ಐಡಿಯಾ ಒಂದು ಕಂಪನಿ ಗಮನ ಸೆಳೆಯಿತು. ಅವನಿಗೆ ಇನ್ವೆಸ್ಟ್ಮೆಂಟ್ ಸಿಕ್ಕಿತು. ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಆದರೆ ಈ ಬಾರಿ ಅವನು ಗರ್ವ ಪಡಲಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಸೋಲು ಅವನ ಶತ್ರುವಲ್ಲ, ಅವನ ಶಿಕ್ಷಕ. 2 ವರ್ಷಗಳ ನಂತರ ನಿರಂಜನ್ ಯಶಸ್ವಿ ಆಂಟ್ರಪ್ರೆನ್ಯೂರ್ ಆಗಿದ್ದ. ಒಂದು ಕಾಲೇಜಿನಲ್ಲಿ ಮೋಟಿವೇಶನಲ್ ಟಾಕ್ಗೆ ಆಹ್ವಾನಿಸಿದರು. ಸ್ಟೇಜ್ ಮೇಲೆ ನಿಂತಿದ್ದ ಅವನು ವಿದ್ಯಾರ್ಥಿಗಳ ಕಡೆ ನೋಡಿದ. ನಿಮ್ಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಎಂದ. ಜೀವನದಲ್ಲಿ ಎಲ್ಲರೂ ಒಮ್ಮೆ ಸೋಲ್ತಾರೆ. ಕೆಲವರ ಕನಸು ಒಡೆಯುತ್ತೆ, ಕೆಲವರ ಹೃದಯ ಒಡೆಯುತ್ತೆ, ಕೆಲವರ ಆತ್ಮವಿಶ್ವಾಸ ಒಡೆಯುತ್ತೆ. ಹಾಲ್ ಸಂಪೂರ್ಣ ಮೌನವಾಗಿತ್ತು. ಅವನು ನಿಧಾನವಾಗಿ ತನ್ನ ಪಾಕೆಟ್ನಿಂದ ಆ ಹಳೆಯ ಒಡೆದ ಗಡಿಯಾರ ತೆಗೆದ.
ಆದರೆ ಓಡದಿದ್ದರಿಂದ ಯಾವುದಕ್ಕೂ ಮೌಲ್ಯ ಕಡಿಮೆಯಾಗುವುದಿಲ್ಲ. ಎಲ್ಲರೂ ಗಮನದಿಂದ ನೋಡುತ್ತಿದ್ದರು. ಚಿನ್ನ ಒಡೆದರೂ ಚಿನ್ನನೆ, ಮನಸ್ಸು ಸೋತರೂ ಮಾನವನೇ. ಒಬ್ಬ ವಿದ್ಯಾರ್ಥಿ ಎದ್ದು ಕೇಳಿದ, ಸರ್ ಸರ್ ಯಾವಾಗ ಗಿವಪ್ ಮಾಡಬೇಕು? ನಿರಂಜನ್ ಸಣ್ಣ ನಗು ನಗುತ್ತ, ನೀನು ಉಸಿರಾಡುವುದು ನಿಲ್ಲಿಸಿದ ದಿನ. ಆ ಉತ್ತರ ಕೇಳಿ ಹಾಲ್ ತುಂಬ ಚಪ್ಪಾಳೆ ಕೇಳಿಸಿದೆ. ಭಾಷಣ ಮುಗಿದ ನಂತರ ನಿರಂಜನ್ ಮತ್ತೆ ಆ ಚಹಾ ಅಂಗಡಿಗೆ ಹೋದ. ಆದರೆ ಅಂಗಡಿ ಮುಚ್ಚಿತ್ತು. ಪಕ್ಕದ ಅಂಗಡಿಯವನು ನಿಧಾನವಾಗಿ ಹೇಳಿದ, ಆ ತಾತ 3 ತಿಂಗಳ ಹಿಂದೆ ಸತ್ರು ಸಾರ್. ನಿರಂಜನ್ ಕೆಲ ಕ್ಷಣ ಮೌನವಾಗಿ ನಿಂತ. ಅವನ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಹೋಗೋದಕ್ಕೂ ಮುಂಚೆ ಒಂದು ಮಾತು ಹೇಳ್ತಿದ್ರು. ಅಂಗಡಿಯವನು ಹೇಳಿದ, ಒಬ್ಬ ಹುಡುಗ ಮತ್ತೆ ತನ್ನ ಕನಸು ನಂಬಿದ್ರೆ ಸಾಕು, ನನ್ನ ಜೀವನ ವ್ಯರ್ಥ ಅಲ್ಲ ಅಂತ. ನಿರಂಜನ್ ಆಕಾಶದ ಕಡೆ ನೋಡಿದ. ಮಳಲೆಯ ನಂತರದ ಚಂದ್ರ ನಿಧಾನವಾಗಿ ಹೊಳೆಯುತ್ತಿದ್ದ. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ, ನೀವು ಉಳಿಸಿದ್ದದ್ದು ಒಂದು ಜೀವನ ಅಲ್ಲ ತಾತ, ಒಂದು ಕನಸು. ಆ ರಾತ್ರಿ ಅವನು ತನ್ನ ಆಫೀಸ್ ಗೋಡೆ ಮೇಲೆ ಒಂದು ಸಾಲು ಬರೆಯಿಸಿದ, ಸೋಲು ಅಂತಿಮ ಅಲ್ಲ, ಪ್ರಯತ್ನ ನಿಲ್ಲಿಸುವುದೇ ಅಂತಿಮ.